ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಟೈಮ್ ಆಗಲಿಗೆ 8:30 ಆಯ್ತು ರೀ. ನಾನು ಸ್ನಾನ ಮಾಡಿದೆ, ಅಮ್ಮ ನೀರಿಟ್ಟೀನಿ. ಆಮೇಲೆ ಕಡೆ ಸ್ವಲ್ಪ ಸಾರಿತ್ತು, ಬಿಸಿ ಇಟ್ಟೀನಿ. ಆರಿಫ ಎದ್ದಿಲ್ಲ, ಆರಿಫಾಗೆ ಎಬ್ಬಿಸ್ಬೇಕು. ಅರ್ಶಿಯ ಜಲ್ದಿ ಎದ್ದು ಅಕ್ಕಿ ದೇವ್ರ ದೀಪ ಅದೆಲ್ಲ ಹಚ್ಚಿ ಬಂದು ಮನೆಯೊಳಗೆ ಹಚ್ಚಿದ್ಲು. ಇವತ್ತು ಇಲ್ಲಿ ಬಾಚ್ಬೇಕಂತೆ. ಆಸಿಫ ಮನೆಗೆ ದಾನ್ರಿ. ಈಗೆಲ್ಲರೂ ಬಂದರು ಎಬ್ಸನ್ರಿ. ಮಾಮಿ ಎಲ್ಲುಂಟಿ ಮಾಮಿಗೆ ನಿನ್ನ ಕರ್ಕೊಂಡು ATM ಹೋಗ್ಬೇಕಂತ ನಿನ್ನ ಕರ್ಕೊಂಡು ATM ಹೋದ್ರಾತ ಅಂತಂದು ಕುತ್ಕೊಂಡಿನೀಗ ATM ಹೋಗನ್ ಸುಲ್ತಾನಿಗೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಫೋನ್ ಪೇ ಇರ್ತಾವ, ಒಂದ್ ಕಡೆ ಫೋನ್ ಪೇ ಇರಂಗಿಲ್ಲ. ATM ಹೋಗಿ 2 ಲಕ್ಷ ತಗೊಂಡ್ಬಿಡ್ರಿ. ಬರ್ಲಿ ಅದೇ ತಗೊಂಡಿಲ್ಲ ಅಲ್ಲ ದೈವಿಂದ ಅಷ್ಟು ಬಂದ ನೀನ್ ಕರ್ಕೊಂಡು ಹೋಗಂಗಿಲ್ಲ ಸುಲ್ತಾನ. ಒಂದ್ ಚೀಲ ತಗೊಂಡು ಬಿಡ್ತೀರಿ ನೀವು. ಏನೋ ಅಷ್ಟ 1,000 ಇಷ್ಟ ಒಟ್ಟು ಇಷ್ಟರೊಳಗೆ ಇರ್ತೈತಿ ಅಂತ ನೀನ್ ಕರ್ಕೊಂಡು ಹೋಗ ಸುತ್ತ. ಲಾಸ್ಟ್ ಗಂಟ್ಲೆ ಬಂದು ನೀನ್ ಕರ್ಕೊಂಡು ಹೋಗ್ತಾರಂತ ನೋಡಲ್ಲ ಮಾರಿಫಲ ಬಡ ಹುಡುಕಿ ನನ್ನ ಮಗಳು ಕರ್ಕೊಂಡೋಗಿ. ನನ್ನ ಮಗಳ ಈ ಸ್ವಲ್ಪ ಅದ ಅಂತ ನೀನ್ ಕರ್ಕೊಂಡು ಹೋಗೋದು. ಏನ್ ಮಾಡಕ ಇದ್ರಮ್ಮ? ಮಮ್ಮಿ ಮಕ್ಕೊಂಡಿದ್ದು. ಮಕ್ಕೊಂಡಿದ್ರ? ಯಾಕ ಆರಾಮದಿರಲ್ಲ? ಆರಾಮದಾರ, ನಿದ್ದೆ ಎತ್ತಿತ್ತ. ಹೈ ಮಕ್ಕೊಂಡಿದ್ರು. ಏನೇ ಗ್ಯಾಸ್ ರಿಪೇರಿ ಅದು. ಹಾಂ ಮಾಮ ಚಾವಿ ಕೊಟ್ರನ? ಕೊಟ್ರ ಚಾವಿ ಕೊಟ್ಟೈತಿ. ಸುಲ್ತಾನ ಗಾಡಿ ಹಾಕ್ಬಿಟ್ಟು ಹೋಗ್ಯಾರಂತ ಗೊತ್ತಾತಿಲ್ಲ ನಿಮ್ಮ ಮಾಮ. ಅದು ಗಾಲಿಗೆ ಹವನ ಇಲ್ರಿ. ಅದಕ್ಕೆ ಸುಲ್ತಾನ್ ಕೇಳಿದ್ರಾಗ ಚಾವಿ ಕೊಟ್ಟು ಹೋಗ್ಬಿಟ್ಟಾರ ಅವ್ರು. ಸುಲ್ತಾನ್ ಬಂದು ಇಲ್ಲಿ ನಡ ದಾರಿ ಒಳಗೆ ಪಸ್ಗಿ ಬಿದ್ನ. ಇಲ್ಲ ಹತ್ತಂದ್ರೆ ಗಾಡಿ ದಬ್ಕೊಂತ ಹೋಗ್ಬೇಕು. ನಾ ದುಃಖಿಸ್ಬೇಕಿತ್ತ. ನಾನು ಓಡಾಕತ್ ಹೊಳ್ತಿದ್ದೆಪ್ಪ ಗಾಡಿ ನಿನ್ನ ಕಡೆ ಬಿಟ್ಟು. ಆಯ್ತು ಹಾಕಿಸ್ಕೋಬಾ ನೋಡ. ಹೋಗಿ ಬಂದಿವ್ರಿ ಈಗ ಟೈಮ್ಗೆ. ನಮ್ಮ ಸುಲ್ತಾನ್ ಹೊಟ್ಟೆ ಹಸಿದಂತ್ರಿಪ್ಪ. ನಾವು ಬಿಸ್ಕಿಟ್ ತಿಂದಿರ್ತೀವಿ ರೀ. ಅವನಿಗೆ ರಾತ್ರಿ ಇದ್ರ ಕೊಡ್ರಿ ಅಂತಂದ್ರಿ. ಆರಿಪ ಮಾಡ್ಯಾಡ್ರಿ ಅನ್ನ ಸಾರು ಅದೆಲ್ಲ ಮಾಡ್ಯಾಳ. ನಾನು ಕಡಿಪೈ ಒಂದೆರಡು ಚುಮ್ಮರಿ ಮಾಡ್ಬಿಡ್ತೀನಿ. ಚುಮ್ಮರಿ ತಿನ್ನೋ ಅಂತಂತ್ರಿ ಎಲ್ಲರೂ ಕೂಡಿ ಅಂತ ಹೇಳಿದೆ. ಹ್ಞೂ ಅಂತ ಕೂತ್ಕೊಂಡ್ರಿ. ಚುಮ್ಮರಿ ಮಾಡಣ್ರಿ. ಈಗ ಇಲ್ಲಿ ಚುಮ್ಮರಿದು ಹುಳಿ ರೆಡಿ ಆತ್ರಿ. ಅವು ಒಂದು ಸ್ವಲ್ಪ ತೆಗಿ ಮತ್ತು ದಾದಿ ಮಗ ದಾದಾಜಿಗೆ ಆಗೋಷ್ಟು ತೋಸಿದ್ದು ಮಾಡ್ತೀನಿ. ಹಾಂ ಅದ್ರೊಳಗಿಂದ ಒಂದು ಸ್ವಲ್ಪ ಇಲ್ಲಿ ಇದನ್ನು ತೆಗ್ದೀನಿ, ಹುಳಿ ತೆಗ್ದೀನಿ. ಅವು ತೋಸಿ ಚುಮ್ಮರಿ ಕಲಿಸ್ಬಿಡ್ತೀನಿ ಅಂತ. ಚುಮ್ಮರಿ ರೆಡಿ ಆದವು. ನಮ್ಮ ಒಣ ಚುಮ್ಮರಿ ಸುಲ್ತಾನ್ ಬಗ್ಸಿದ್ನು ಅವನ. ನಮಗೆ ಒಣ ಮಾಡು ಮಮ್ಮಿ ಅಂತಂದು. ಅದಕ್ಕೆ ಮತ್ತು ಬಾಬರಿಗೆ ತೋಸಿದು ಮಾಡೀನಿ ರೀ. ಅವ್ರಿಗೆ ಕೊಟ್ಟಿನಿ ಹಾಕಿ ಅಮ್ಮಗೆ ಬಾಬಾಗೆ. ಉಡಿ ಕಟ್ಟಿಟ್ರಿಮ್ಮ? ಉಡಿ ಕಟ್ಟಿಟ್ಟು ನೋಡುವ. ಹ್ಞೂ ರೀ. ಹುಬ್ಬಳ್ಳಿಯಾಗ ನೀನಿಬ್ರು ಬಂದಿದ್ರು. ಹ್ಞೂ ರೀ. ಉಡಿ ಕಟ್ಟಿಡ್ವ 10 ಗಂಟೆಗೆ ಬಂದು ನಾವು ಕಟ್ಟಿ ಹೋಗ್ಕವಿ ಅಂದಿದ್ರು. ಅದ್ರ ಸಲುವಾಗಿ ಉಡಿ ಕಟ್ಟಿಟ್ಟಲ್ವ ಮಕ್ಕಳ ಸಲುವಾಗಿ ಅಂತ ಲಘುನ ಬಿ ಫಾತ್ಮಾ ಸಿದ್ದಪ್ಪಜ್ಜ ವರ್ಷ ತುಂಬಿಕೊಡ್ದ ಅವ್ರಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಕೊಡ್ಲಿವ ಬಂದವ್ರು ಬಿ ಫಾತ್ಮನ ಹರಕಿ ಮುಟ್ಟಿಸಿ ಹೋಗ್ಲಿ ಅಂತೇಳಿ ಬೇಡಿಕೆಂದು ಅವ್ರ ಮಂದಿ ಹೆಸರು ಬೇಡಿಕೆಂದು ಉಡಿ ಕಟ್ಟೇನಿ. 11 ದಿವ್ಸ ನೀರು ಕುಡಿ ಅನ್ಬಿ. ದೇವ್ರ ಗುಣ್ಯಾಗ ಇಟ್ಕೊಂಡು ಮುಂಜಾನ್ಯಾಗ ಸಂಜೆನ್ಯಾಗ ಮನ್ಕೊಳೋ ಹೊತ್ನ್ಯಾಗ ಬೆಳಕ್ ಕರ್ದು ಕುಡ್ಲಿಕ್ಕೆ 11 ದಿನ ದೀಪ ಹಚ್ಬೇಕು. 2 ಹೊತ್ತು 11 ದಿನ ನೀರು ಕುಡಿಬೇಕು. ಕುಡಿದ್ನ್ಯಾಗ ವರ್ಷ ತುಂಬಿಕೊಡ್ದ ಹೆಣ್ಣಾಗ್ಲಿ ಗಂಡಾಗ್ಲಿ ಆಕತಿ ಅವ್ರಿಗೆ ಏನ್ ಚಿಂತೆ ಮಾಡ್ಬೇಡ ಅನ್ನ ಬಂದವ್ರು ಹರಕಿ ಮುಟ್ಟಿಸಿ ಹೋಗಣ. ಈ ಪಟ್ಮನ ಆಶೀರ್ವಾದ ಸಿದ್ದಪ್ಪಜ್ಜನ ಆಶೀರ್ವಾದ ನಮ್ಮ ಆಶೀರ್ವಾದನೂ ಐತಿ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ. ಈಗ ಕೆಲಸ ಮುಗಿಸ್ಕೊಂಡು ಈಗ ಇದಕ್ಕೆ ಹೋಗ್ತೀನಿರಿಪ್ಪ, ಹುಬ್ಳಿಗೆ ಹೋಗ್ಬೇಕು. ಅಂದ್ರೆ ನಮ್ಮ ಅಪ್ಪಾಗ ನಮ್ಮ ಮನೆಯವ್ರು ಸೀರೆ ಕೊಡ್ಸಾಕತ್ತಾರ್ರಿ. ನಮ್ಮ ಆಶಾಗ ಹೋಗಿ ಸೀರೆ ಕೊಡ್ಸ್ಕೊಂಬಂದ್ಬಿಡು ಅಂತ ಹೇಳಂದು ಹ್ಞೂ ರೀ ಅಂತಂದು ಹೇಳೀನಿ. ಮತ್ತು ನಮ್ಮ ರೊಕ್ಕಲೇ ನಾನೊಂದು ತೊಗೊತೀನಿ ರೀ. ಮತ್ತು ನನಗ್ರಿ ಅಂತ ಹೇಳಿದೆ. ಈಗ ಮೊದಲು ನಮ್ಮ ತಂಗಿ ಕೊಡಿಸ್ಕೊಂಬೋ ನೀನು ಅಂತ ಹೇಳಿದ್ರೆ ಅವ ಆಯ್ತು ಬಿಡಿದೆ. ಯಾಕಂದ್ರೆ ನಮ್ಮ ಅಪ್ಪ ಚಲೋ ಇದನ್ನು ಹುಡುಕ್ತಾರೆ, ಕಲರ್ ಗಿಲರ್ ಮಸ್ತ್ ಹುಡುಕ್ತಾರೆ. ಹಾಗಾಗಿ ನಾನು ಅವ್ರು ಕೂಡ ಹೋದಾಗ ನಾನು ಒಂದು ಸೀರೆ ತೊಗೊಂಬಂದ್ಬಿಡ್ತೀನಿ ರೀ. ಇಲ್ಲೇ ಉಣ್ಕಲ್ಲದ ಒಂದು ಐತ್ರಿ, ತೊಗೊಂಬಂದ್ರಿ. ಇವಾಗ ನೋಡ್ರಿ ನಾವು ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಅಂದರೆ ಅರ್ಬಿ ಅಂಗಡಿಗಿನ ಬಂದಿರಿ, ಸೀರೆ ಅಂಗಡಿಗಿನ ಬಂದಿರಿ. ಮೊದಲು ಫಸ್ಟಿಗೆ ಸೀರೆನ ತೊಗೊಂಬಿಡೋಣ. ಯಾಕಂದ್ರೆ ಸೀರೆನ ತೊಗೊಳಕ್ಕೆ ಬಂದಿದ್ರಿ ನಾವು ಈಗ ಫಸ್ಟಿಗೆ. ಯಾರಿಪ್ಪ ಬಳಿ ತೊಗೊತೇನ? ತಗೊಂಡೇವಲ್ಲ ಬೇಡ, ಬಳಿ ಚೆನ್ನಾಗದ ನೋಡಿ. ಎಷ್ಟು ಚಂದ ತಗೊಂಡೇನಿ. ಹಾಂ ಬಂದ್ರಿ ನಮ್ಮ ಅಪ್ಪರಿ. ಆವ್ ಬಂದೆ ನೋಡ್ರಿ. ನಾವು ಗಂಗಾವತಿ ಅಂಗಡಿ ಒಳಗೆ ಎಂಟ್ರಿ ಕೊಟ್ಟಿವ್ರಿ. ನೋಡಲ್ರಿ ಈಗ ಸಾರಿ ಒಂದ ತೊಗೊಂಡು ಪಟ್ ಮತ್ತೆ ವಾಪಸ್ ಹೋಗನ್ರಿ. ಇಲ್ಲಿ ನೋಡ್ರಿಪ್ಪ ನಮಗೆ ಒಂದು ಬಸ್ ಅಂತ ಬರಲೇ ಇಲ್ಲ ರೀ. ಹಾಗಾಗಿ ಅಲ್ಲಿ ಹೋಲ್ಸೇಲ್ ಅಂಗಡಿ ಅದಾವ ರೀ. ಹಾಂ ರೀ, ಅಲ್ಲಿ ಹೋಗಕತ್ತೀವಿ ಈಗ. ನೋಡ್ರಿ ನಮ್ಮ ಹುಬ್ಳಿ ಮಾರ್ಕೆಟ್.
ಇಲ್ಲಿ ನೋಡ್ರಿಪ್ಪ ನಾವು ಮತ್ತೆ ಸಾರಿ ನೋಡಕ್ಕೆ ಇಲ್ಲಿ ಬಂದ್ರಿ. ಇದು ಹೋಲ್ಸೇಲ್ ರೀ, ಇದು ಹೋಲ್ಸೇಲ್ ರೀ. ಎಲ್ಲ ಮಡಿ ಗಿಡಿ ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗದವ್ರಿ. ಎಲ್ಲ ಮಡಿ ನೋಡ್ರಿ. ಇದ್ರೊಳಗೆ ತೆಗ್ಸಾಕತ್ತೀವ್ರಿ ಕಲರ್. ನೋಡನ್ರಿ ಯಾವ ಕಲರ್ ಪಸಂದ್ ಬರ್ತಾವ ನಾವು ಕಲರ್ ತೆಗ್ಸಾಕತ್ತೀವ್ರಿ. ಸೀರೆ ತೊಗೊಂಡು ನೋಡ್ರಿ, ಮ್ಯಾಗಿಂದ ನಮ್ಮ ಮಾಪನ್ ಸೀರೆ ಅದು ಬಿಲ್ ಮಾಡಕತ್ತಾರ. ಈಗ ಬಿಲ್ ಮಾಡ್ಸ್ಕೊಂಡು ತೊಗೊಂಡೋಗನ್. ನಾವು ಹುಬ್ಳಿಗೆ ಹೋಗಿ ಮನೆಗೆ ಬಂದಿರಿಪ್ಪ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಂತ ಅನ್ನಕತ್ತಿದ್ವಿ ರೀ. ಅಷ್ಟೊಂದು ಮಟ್ಟ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಬಂದ್ರಿ. ಇಲ್ಲಿ ಎಲ್ಲಿದ್ದ ಬಂದಿರಿ ನೀವು? ಮಂಟೂರು ರೋಡ್. ಆರಾಮಿದ್ದೀರಾ? ನಿನ್ನೆ ಅದು ಫೋನ್ ಹಚ್ಚಿದ್ರಿ, ಖುಷಿ ಆಗಿತ್ತು ನಮ್ಗೂ ಇವತ್ತು ಬರ್ತೀವಿ ಅಂತ ಅನ್ನೋದ್ರೊಳಗೆ. ಅಂದ್ರೆ ಅಯ್ಯ ಚಲೋ ಆತ್ರಿ ಬಂದದ್ದು ನಂಬರ್. ಹೌದೇನ್ರಿ? ಚಲೋ ಆತ್ ಬಿಡ್ರಿಪ್ಪ, ಖುಷಿ ಆತ್ರಿ. ಆರಾಮಿದ್ರಲ್ರಿ ಎಲ್ಲರೂ? ಆಯ್ತ್ರಿಪ್ಪ, ಖುಷಿ ಆಯ್ತು ನಮ್ಗೂ. ಮತ್ತೆ ನಮ್ಮ ತಮ್ಮನ ವ್ಲಾಗ್ನು ನೋಡ್ತಾರಂತ್ರಿ, ಅವ್ರಿಗೂ ಕೇಳಿದ್ರು, ಅವ್ರು ಬಂದ್ರಿ. ನೋಡ್ರಿಪ್ಪ, ನೋಡ್ರಿ, ಸಪೋರ್ಟ್ ಮಾಡ್ರಿ ನಮ್ಗೆ. ಈ ತಾಜ್ ನಗರದಾಗ ಐತ್ರಿ ಅದು. ಏನು ಹೊಂಟ್ನಿ ಅಂದ್ರೆ ಏನು ದೂರ ಆಗಂಗಿಲ್ಲ, ರಿಕ್ಷಾ ತಗೊಂಡು ಹೋದ್ನಿ ಅಂದ್ರ. ಆಯ್ತು ಬಿಡ್ರಿಪ್ಪ, ಚಲೋ ಅನಿಸ್ತದ ನಮಗೂ. ಚಲೋ ಆತ್ರಿ. ತಮನ್ನ ಬ್ಲಾಗ್ ಐತಿ, ಮಹಬೂಬ್ ಬ್ಲಾಗ್ ಐತಿ, ಅರ್ಸಿಯಾ ಬ್ಲಾಗ್ ಐತಿ, ಏನಂದ್ರ ಸಕಿನಾ ಬ್ಲಾಗ್ ಐತಿ. ಎಲ್ಲಾ ನೋಡ್ರವಾ, ಸಪೋರ್ಟ್ ಮಾಡ್ರಿ. ನಿಮ್ದು ಎಲ್ಲಾರ್ದು ಸಪೋರ್ಟ್ ಇರ್ಬೇಕು. ಅವ್ರ ಮ್ಯಾಗ ದೇವ್ರ ಆಶೀರ್ವಾದ ಇರ್ಬೇಕು, ನಿಮ್ ಸಪೋರ್ಟ್ ಇರ್ಬೇಕು. ನಮ್ಮ ಆಶೀರ್ವಾದಕ್ಕಿಂತ ದೇವ್ರ ಆಶೀರ್ವಾದ ಎಲ್ಲಾ ಇರ್ಬೇಕಲ್ರಿ. ದೇವ್ರ ಎದ್ದು ಬಂದು ಏನು ಮಾಡಂಗಿಲ್ಲ ರೀ. ನಿಮ್ಮಂತ ಎಲ್ಲಾರ ಮನಸ್ಸೊಳಗ ಹಾಕ್ತಾನ್ರಿ ಅಷ್ಟೇ ರೀ. ಹೌದಿಲ್ರಿ? ಎಲ್ಲಾನೇ ಸಪೋರ್ಟ್ ರೀ. ದೇವ್ರ ನೋಡಿರಂಗಿಲ್ರಿ ನಾವು. ಎಲ್ಲ ನಿಮ್ಮಂತ ರೂಪದೊಳಗ ನಾವು ದೇವ್ರ ನೋಡ್ತೀವ್ರಿ ಅಷ್ಟೇ ರೀ. ಹಾಂ, ನಿಮ್ಮ ಹೆಸರು? ರೇಖಾ. ಹಾಂ, ಅವ್ರಿಗೆ ಉಡಿ ತುಂಬೇಕಂತ ನೋಡ್ರಿ. ಉಡಿ ತುಂಬಕಂತವ. ರೇಖಾಗ 9 ವರ್ಷ ಆತಂತ ಮದುವೆ ಆಗಿ ಮಕ್ಕಳಾಗಿಲ್ಲ ಅಂತ. ಅದ್ರ ಸಲ ಉಡಿ ತುಂಬ ಅಂತ ಬಂದಾರ ಅವರು. ಡಿ ಫಾತ್ಮಾ ಸಿದ್ದಪ್ಪಜ್ಜನ ಆಶೀರ್ವಾದ ಇದ್ದ, ಮಂದ್ಯಾಗ ಆಶೀರ್ವಾದ ಇದ್ದ ಉಡಿ ತುಂಬಾಕತ್ತೇನೆ ನಾನು. ವರ್ಷ ತುಂಬಿಕೊಡ್ದ ಹೆಣ್ಣಾಗ್ಲಿ ಗಂಡಾಗ್ಲಿ ಬಿ ಫಾತ್ಮಾ ಸಿದ್ದಪ್ಪಜ್ಜ ಅವ್ರ ಮಂದಿಯವ್ರು ಕೊಡ್ಲಿ ಅಂತೇಳಿ ಬೇಡಿಕೆಂದು ಉಡಿ ತುಂಬಾಕತ್ತೇನೆ. ಸತ್ಯದಿದ್ದ ಅವ್ರು ಎಷ್ಟೊತ್ತಿದ್ರು ಆಕಿಗೆ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಕೊಡ್ಬೇಕು. ಬಂದ್ ಅವ್ರ ಹರಿಕೆ ಏನೈತಿ ಅವ್ರು ಮುಟ್ಟಿಸಿ ಹೋಗ್ತಾರ. ಅವ್ರು ಏನೋ ಬೇಡಿಕೆ ಹೇಳಿ ಬಿ ಫಾತ್ಮಾಗ ಮುಟ್ಟಿಸ್ಲಿ, ಸಿದ್ದಪ್ಪಜ್ಜಗ ಬಿ ಫಾತ್ಮಾಗ ಮುಟ್ಟಿಸ್ಲಿ ಅಂತ ಬೇಡಿಕೆಂದು ಉಡಿ ತುಂಬಾಕತ್ತೇನೆ ನೋಡುವ. ಬಿ ಫಾತ್ಮನ ಆಶೀರ್ವಾದ ಐತಿ, ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ. ನಮ್ಮ ಸಬ್ಸ್ಕ್ರೈಬರ್ ಹೋದ್ರಿ, ಹೋಗಮಟ ಅಂದ್ರೆ ಆರೀಫರ ಬಾಂಡೆ ತಿಕ್ಕಾಕತ್ರಿ. ಬ್ರಾಕ ತೆಗಿಕೊಳ್ಕೊಂಡು ಸ್ವಲ್ಪ ಜಮ ಆಗ್ಯಾವ ಬಿಡುವ. ಹಾಂ, ಯಾಕ ಬಾಂಡೆ ಈಗ ಕಾಣುತ್ತೆ ತಗೋರ. ಬಾಂಡೆ ತೊಗೊಳೋದು ಕಾಣಿಸಲ್ಲ. ನಾನು ಕಸ ಹೊಡೆದಿನಿ. ಅರ್ಶಿಯ ಬಂದು ದೀಪ ಹಚ್ಚ ಮತ್ತೇವ್ರಿಗೆ. ಅಮ್ಮ ದೀಪ ಹಚ್ಚ. ಅರಿಪ್ಪ, ಚಿಕ್ಕಮಗಳೂರಿಂತ ಒಬ್ರು ಮೇಡಮ್ ಅವರು ಮೆಸೇಜ್ ಹಾಕ್ಯಾರಮ್ಮ. ಇದನ್ನ ಗಂಜಿ ಮಾಡೋದು ತೋರಿಸ್ಕೊಬೇಕಂತ ಅವ್ರಿಗೆ. ಹಾಂ, ಅದು ಅವ್ರ ಸಂಬಂಧ. ಈಗ ನಮ್ಗೇನು ಗಂಜಿ ಬೇಡಾಗಿತ್ತು ರೀ. ಆದ್ರೆ ಪಾಪ ಅವರು ನಿನ್ನೆ ಅಂತಾನೆ ಹೇಳಾಕತ್ತಾರ್ರಿ. ಅದಕ್ಕೆ ಅವ್ರಿಗೋಸ್ಕರ ನಾವು ಇವತ್ತು ಗಂಜಿ ಮಾಡಿ ತೋರ್ಸಾಕತ್ತಿ. ಜೋಳ ಹಿಟ್ಟಿನ ಗಂಜಿ ಆಯ್ತು, ರಾಗಿ ಗಂಜಿ ಆಯ್ತು, ಸೇಮ್ ಮಾಡೋದ್ರಿ. ಇಲ್ಲಿ ಒಂದು ಗ್ಲಾಸ್ ನೀರು ಹಾಕಿವ್ರಿ, ಸಣ್ಣ ಗ್ಲಾಸಿಲ್ಲ. ಆಮೇಲೆ ಕಡೆ ಉಪ್ಪು ಹಾಕ್ಬೇಕ್ರಿ. ಅದಕ್ಕೆ ಉಪ್ಪು ಹಾಕಿ ಕುದಿಲಿ. ಆಮೇಲೆ ನೀವು ಸೊಪ್ಪು ಅನಿಸ್ತ ಅಂತೇಳಿ ಅಂದ್ರೆ ಇದನ್ನ ಹಿಟ್ಟು ಹಾಕಿ ಕೈ ಆಡಿದ ಮೇಲೆ ಸೊಪ್ಪು ಅನಿಸ್ತಂದ್ರೆ ಮತ್ತೊಂದು ತಟ್ಟೆಗೆ ಉಪ್ಪು ಹಾಕೋಬೋದ್ರಿ. ಮೊದಲು ಸ್ವಲ್ಪ ಹಾಕಿ ಹಾಲಿನ ಜೊತೆ, ಮೊಸರಿನ ಜೊತೆ, ಮಜ್ಜಿಗೆ ಜೊತೆ ಕುಡಿದ್ರೆ ಅಂದ್ರೆ ಭಾಳ ಹೊಟ್ಟೆ ತಣ್ಣಗಾಗತ್ತೆ ನೋಡ್ರಿ. ಇದು ಗಂಜಿ ಹಿಟ್ಟು ತೋರಿಸ್ತಾಡ್ರಿ ಮಾರಿಪ್ಪ. ಒಂದು ಕೈಲಿಂತ ಅಷ್ಟು ಹಿಟ್ಟು ತೊಗೊಂಡಾಡ್ರಿಕಿ. ಅಷ್ಟೇ ಸಾಕಿರತ್ತ. ಭಾಳ ಗಟ್ಟಿ ಆದ್ರೆ ಗಂಜಿ ಚೆನ್ನಾಗಂಗಿಲ್ಲ ರೀ. ನೀರಂಗೆ ಇರ್ಬೇಕು ಸ್ವಲ್ಪ. ಎಷ್ಟು ಹಾಕಿ ಅಂದ್ರೆ ನೀರಿನ ತಕ್ಕಂಗೆ ಹಿಟ್ಟು ಹಾಕೋರಿ ನೀವು. ಸಾಣಿಸ್ಕೊಂಬಿಡ್ರಿ. ಇಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇವಾಗ ನೀರು ಕುದಿಯಾಕೈತ್ರಿ. ಇಲ್ಲಿ ಇದನ್ನ ಹಾಕೊಂಡು ಸ್ವಲ್ಪ ಸಣ್ಣ ಇಡ್ಬೇಕಿಲ್ಲ ಅವ್ರಿ. ನಿಮ್ಮ ನೀರು ಭಾಳ ನೀರು ಅನ್ನಿಸ್ತಾ ಅಂತ ಹೇಳಿದ್ರೆ ಮತ್ತೊಂದು ಹಿಟ್ಟು ಹಾಕೊಂಡು ಕಲಿಸ್ಕೋಬೋದ್ರಿ. ಇವಾಗ ಬ್ಯಾಸಿಗೆ ಅಲ್ರಿ, ಭಾಳ ಚಲೋ ರೀಪ ಇದು. ಈ ಥರ ಮಾಡ್ಕೊಂಡು ಕುಡಿಯೋದು. ಹೊಟ್ಟೆ ತಂಪಾಕೈತಿ. ಮಜ್ಜಿಗೆ ಹಾಕೊಂಡು ಕುಡಿಬೇಕ್ರಿ. ಕುದಿಸ್ಬೇಕ್ರಿ ಚಲೋ. ಪಳ 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 ಕುದೀತು ಅಂತ ಹೇಳಿದ್ರೆ ಟೇಸ್ಟ್ ಆಗತ್ತೆ ರೀ ಗಂಜಿ. ಕುದಿಯಾಕತ್ತಾರಿ? ಕುದಿಯತೈತಿ. ಗ್ಯಾಸ್ ಆಫ್ ಮಾಡ್ಕೊಂಡು
ನಾನು ಕುಡಿದ್ಬಿಡ್ತೇನೆ ಗಟ ಕುಡ್ದ ಬಿಡ್ತೀನಿ ನೀನು ನೀನು ಕುಡಿತೀಯಾ ಒಲ್ವಾ ನನಗೆ ಹಾಲಕ್ಕೊಂದು ಕುಡ್ಬಿಡು ಹಂಗಾದ್ರೆ ಆರಿಡ್ಬೇಕ್ರಿಪ್ಪ ಆರಿಟ್ಟು ಹಾಲಕ್ಕೊಂದು ಗ್ಲಾಸ್ನಾಗ ಹಾಕೊಂಡು ಕುಡ್ಬೇಕ್ರಿ ಮಸ್ತಾಕೈತಿ ಹಾಂ ಇಷ್ಟ ರಾಗಿ ಹಾಂ ಇದ ಇಷ್ಟ ರೀ ಏನು ಸಿಂಪಲ್ ಐತ್ರಿ ನೋಡ್ರಿ ನಮಗಂತ ಆರಾಮಿಲ್ದಾಗ ಆತು ಆರಾಮಿದ್ದಾಗ ಆತು ಇದು ಅಂದ್ರೆ ಭಾಳ ಇಷ್ಟ ರೀ ಕುಡಿದಿವ ಗಂಜಿನ ಎನರ್ಜಿ ಬಂತ ಕಿರಿಕ್ಸಲಿ ಸೊಪ್ಪು ನಿಮ್ಮ ಅಪ್ಪ ಎಷ್ಟು ತೊಗೊಂಡು ಮತ್ತೆ ಈಗ ರಾಜಗಿರಿ ಸೋಸಾಕತ್ತಾರಲ್ಲ ಅಮ್ಮ ಬೆಳಿಗ್ಗೆ ಮಾಡಕ್ಕೆ ಬರುತ್ತೆ ಅದನ್ನು ಹೌದಿಲ್ಲ ಈಗ ಕಿರಿಕ್ಸಲಿ ಸೊಪ್ಪು ಅದಷ್ಟು ಮಾಡ್ಬೇಕು ಸಾಕು ಸಾರು ಮಾಡ್ಬೇಕೇನಮ್ಮ ಸಾರ ಇಲ್ಲ ನೋಡಿ ಉಳ್ಳಾಗಡ್ಡಿ ಸಾರು ಮಾಡಿದ್ರೆ ಸ್ವಲ್ಪ ಐತೆ ಸಾರು ಅದನ್ನ ಅಮ್ಮಗ ಬಿಸಿ ಮಾಡಿ ಎತ್ತಿಟ್ಬಿಡು ನುಗ್ಗಿಕಾದವನ ಅದ್ರಾಗ ಉಂತಾರ ಅವ್ರು ಇದೈತಿ ಇಷ್ಟ ಐತಿ ಸಾರು ಅದ ಬಿಸಿ ಮಾಡಿ ತೆಗೆದು ಬಿಡೋದು ಯಾರಿಪ್ಪ ಉಳ್ಳಾಗಡ್ಡಿ ಸಾರು ರೆಡಿ ಆತ ಕುದಿಯಾಕ ಹೋಯ್ತು ನೋಡಮ್ಮ ರೊಟ್ಟಿ ಮಾಡತ್ತಿ ಮಮ್ಮಿ ರೊಟ್ಟಿ ಮಾಡ್ತೀನಮ್ಮ ನಂದು ಅನ್ನ ಸಾರು ಪಲ್ಯ ಎಲ್ಲ ಅಥವಾ ಎಲ್ಲ ಆತ ನಾನು ತಲೆ ಅದು ಇದು ಗಂಟು ಹೊರಸ್ಬಿಟ್ರಿ ಅನ್ನ ಸಾರು ಪಲ್ಯ ಮಾಡ್ದ ಅಯ್ಯ ಭಾಳ ದೊಡ್ಡ ವಿಷಯ ಅದ ತಲೆ ಮ್ಯಾಗ ಹೊರಸ ಗಂಟು ಹೊರ್ಸಂಗ 5 ನಿಮಿಷ ಆಗ್ಬೋದ ಕೆಲಸ ಮತ್ತೆ ಇದು ಹಾಕಿದ್ ಬಿಡು ಮಮ್ಮಿ ಏನಾಕೈತಿ ಬೆಜ್ಜಾರಕೈತಿ ಅಷ್ಟು ಮಾಡ್ಲಿಲ್ಲ ಅದನ್ನ ಸ್ವಲ್ಪ ಮಾಡೀನಿ ಅಷ್ಟು ಮಾಡ್ಬೇಕಿಲ್ಲ ಹಬ್ಬರ ಜೀವದ ಅದಕ್ಕೆ ಭಾಳಾಗೆ ತಗೋ ನಾ ಸ್ವಲ್ಪ ಆಕೈತಿ ಫ್ರಿಜ್ ನಾಗ ಇಡ್ಬೇಕು ಹಂಗಾದ್ರೆ ಕೊಡಿ ಇಟ್ಟು ಮತ್ತೆ ತಡೆಯಂಗಿಲ್ಲ ಅದು ಫ್ರಿಜ್ ನಾಗ ಇಟ್ಟು ನಾವು ಕಡಿ ತಕೊಳ್ಳೋದ್ರೊಳಗ ಅಂದ ಉಳಿತೈತಿ ತಗೋ ತಡೆಯಂಗಿಲ್ಲ ನೋಡೋದು ಏನು ಮಾಡಕತ್ತೀರಿ ನೀವು ಐಕೊಳಗೆ ಹೋಗಿಲ್ಲ ನೀನು ಇಲ್ಲೇ ಹಾಕಕತ್ತಿ ಅಲ್ಲಮ್ಮ ಐಕೊಳಗೆ ಹಾಕೊಂಡ್ ಬರ್ತಾ ಬಿಡು ಭಾಳ ಆಗೈತೆ ನಿನಗೆ ಏನಂತ ಚಲೋ ಆತ್ ಬಿಡು ಉಣ್ಣು ಏನಾತ ತರ್ಸಿಯ ಇಲ್ಲ ಐತೆ ನೋಡ್ರಿಪ್ಪ ಸೀರೆ ತೊಗೊಂಬಂದು ನಾವು ಇವತ್ತು ಹೆಂಗೈತಾರಿಪ್ಪ ಮಸ್ತೈತಿ ಮಸ್ತೈತಿ ಐತಲ್ಲ ಎಷ್ಟು ಕುಕ್ಕರ್ದು ಹೋದ್ರು ತಗೊಂಡು ಹೋದ್ರು ಅವರು ನಿಮಗ ಇದ್ದದ್ದು ಹಾಕೊಂತೀರಾ ನೀವು ಇದ್ದದ್ದು ಹಾಕೊಂತೀರ ಇರ್ಲಿ ಬಿಡಿ ಅದಕ್ಕೇನೈತಿ ಇದಾಗಿಂದ ಬಾಯ್ಲಿಂತ್ರ ಹೇಳದೆ ಇದ್ದದ್ರೊಳಗ ಖುಷಿ ಪಡ್ಬೇಕು ಮಮ್ಮಿ ಅರ್ಶಿಯನ ಬಾಯ್ಲಿಂತ್ರ ಹೇಳತ್ತಾಳ ಹೌದಲ್ಲ ಅರ್ಶಿಯ ಅರ್ಶಿಯ ಹಬ್ಬಕ್ಕೆ ಹಂಗಿ ಬೇಡ ಬೇಡ ಇದ ಮಾತಿರ್ಲಿ ಈಗ ಹೆಂಗ್ ಬಂತ ನೋಡು ನಿಮ್ಮ ಅಪ್ಪಾಜಿ ಕೊಡಸ್ತಾರ ತಗೋ ಅಪ್ಪಾಜಿಗೆ ಹಗರ್ಕ್ ಮ್ಯಾಗ ಕರೋಣ ಮಕ್ಕಳಕ ನವಿಲ್ ಕಲರ್ ಸೆರಗು ಆಮೇಲೆ ಕಡೆ ಬ್ಲೌಸ್ ಇದು ಬಂದೈತಿ ನವಿಲ್ ಕಲರ್ ಬಂದೈತಿ ಇದು ಎಲ್ಲ ಚಾಕ್ಲೇಟ್ ಅನ್ನ ಯಾವ್ದಿದು ಇದು ಚಾಕ್ಲೇಟ್ ಮಮ್ಮಿ ಅದ ನಮಗ ಅಷ್ಟು ಗೊತ್ತಾಗಲ್ಲ ನಿನ್ನಗಾರ ಗೊತ್ತಾಕೈತಿ ಫುಲ್ ಚಾಕ್ಲೇಟ್ ಮಮ್ಮಿ ಬ್ರೌನ್ ಪುಪ್ಪು ಚಂದ ಐತಲ್ಲ ಸೀರೆ ಮಸ್ತ್ ಐತಿ ಮಸ್ತ್ ಐತಿ ಚಂದ ಐತಿ ಕಲರ್ ಅದ ಇದು ಚಂದ ಐತ ಪಿನ್ ಮಾಡಿ ಉಟ್ಕೊಂಡ್ರೆ ಭಾರಿ ಕಾಣ್ತೈತಿ ಭಾರಿ ಕಾಣ್ತೈತಿ ರಂಜಾನಿಗೆ ಒಂದು ತಾಸು ಉಟ್ಕೊಂಡು ಸಪ್ಯಾಪನ ಮದಿಗೆ ಬರ್ತೈತಿ ನಮ್ಮ ಸೊಪ್ಯಾಪನ ಮದಿದ ನಮಗೆ ಭಾಳ ಹತ್ತಿರದ ರಂಜಾನ ಮದಿನಲ್ರಿ ನಮ್ಮ ಸೊಪ್ಯಾಪನ ಮದಿವಿ ಒಂದ್ 5 ದಿನ ಆದ್ರಿ ಮತ್ರಿ 5 ದಿನ ಇರತ್ರಿ ಮೆಹಂದಿ ಅರಿಶಿನ ಮದುವೆ ವಲಿಮಾ ಮದಿವಿ ವಲಿಮಾ ಜುಮ್ಮಾಗಿ ಇನ್ನ ಆ ಮದಿಗಿಂತ 1 ತಿಂಗಳ ಮುಂಚೆನೆ ಸ್ಟಾರ್ಟ್ ಆಗಿರ್ತೈತೆ ನಮ್ದು ಅಂದ್ರ ಹಾಕ್ರಿ ಅದು ಮಾಡ್ರಿ ಕಂಬ ಕಟ್ರಿ ದೇವ್ರ ಮಾಡ್ರಿ ಅಂತ ಇನ್ನೊಂದ್ ತಿಂಗಳು ಉಳಿತನ ಇಲ್ಲ ಇನ್ನು ಮಾರ್ಚ್ ಏಪ್ರಿಲ್ ಒಂದ್ ಆತಂದ್ರ ಮುಗೀತ ಮೇ ಬರುತ್ತ ಇದು ಎಲ್ಲಿ ಇದು ಇನ್ನು ಮಾರ್ಚ್ ಇದನ್ನು ಮಾರ್ಚ್ ಏಪ್ರಿಲ್ ಮೇ 19ಕ್ಕೆ ಐತಿ ಬಂದಂಗ ರಂಜಾನ್ ಹಬ್ಬ ಹೋಗೋದ್ರೊಳಗ ತಡ ಆಗಂಗಿಲ್ಲ ಅದ ಮತ್ತ ನಮ್ ಸೊಪ್ಯಾನ್ ಮದ್ವಿಗೆ ಇಟ್ಬಿಡ್ತೀವಿ ನಮ್ ರಂಜಾನ್ ಹಬ್ಬ ಕೊಡಲ್ಲ ಒಂದಿನ ಉಟ್ಕೊ ಮಮ್ಮಿ ಒಂದಿನ ಅಂತ ಒಂದ್ ತಾಸು ಉಟ್ಕೊ ಊಟಗಲ್ಲ ಇವತ್ ಕರೆ ಹೇಳ್ಬೇಕಂತ ಹೇಳಿದ್ರೆ ನಾವು ನಮ್ ಸೊಪ್ಯಾನ್ ಮದ್ವಿ ಮುಂದೆ ಇಟ್ಕೊಂಡ ನಾವ್ ಈ ತರ ದಡಿ ಸೀರೆ ತಗೊಂಡಿವಿ ನಾವು ಇದನ್ನ ತಗೋಬೇಕಾದ್ರ ನನ್ ಕಾರಣ ನಮ್ ಸೊಪ್ಯಾನ್ ಮದ್ವಿ ಕಾರಣ ನಮಗ್ರಿ ಅವಾಗ ಒಟ್ಕೊಳಕ ಬರುತ್ತ ಅಂತ ಹೇಳಂದ ಹೆಂಗೈತಿ ಹೇಳ್ರಿಪ್ಪ ನಾ ತಗೊಂಬಂದಂತ ಸೀರೆ ಗುಂಜುಗಳ ಕೇಳಾತೈತ್ ನಾನು ಹೇಳಾತೀನಿ ಪಾಲ್ ಮಾಡ್ಬೇಕಲ್ಲ ಮದ್ನ ಪಾಲ್ ಮಾಡ್ತದ ಬೇಡ ಅನ್ನೋದನ್ನ ನಸ್ರಿ ನಾ ಬಂದಿತ್ತಾರ ಅಂತ ಇದ್ರಿ ಇದು ಆಕಿದ ಹಸಿರು ಕಲರ್ ಬಂದೈತಿ ಆಕಿದ ರೇಷ್ಮಿದ್ ಮಮ್ಮಿ ರೇಷ್ಮಿ ಸೀರೆ ನಮ್ದು ಅಷ್ಟು ರೊಕ್ಕದಲ್ವಾ ಇದು ಇದಕ್ಕೆ ನಾವಂತ ಮೇಲೆ ಬಂದಿರಿ ಅರ್ಶಿ ಮಕ್ಕೊಂದಿಲ್ಲ ಅರ್ಶಿ ಇನ್ನು ಎಲ್ಲನ ಮಳಿ ನೋಡ್ರಿ ನಮ್ಮ ಕಡೆ
ಮಳೆ ಬರಾಕತ್ರಿಪ್ಪ ಮತ್ತೆ ಬಟ್ಟೆ ಇದ್ವು ಹಂಗಾಗಿ ನಾನು ಅರ್ಬಡ್ಸ್ಕೊಂಡು ಮತ್ತು ಓಡಿ ಬಂದೆ ರೀ ಅರ್ವಿ ಎಲ್ಲ ತೊಗೊಂಬಂದು ಹೊರಗೆ ಹಾಕಿದ್ದು ಮಳೆ ಯಾಕೋ ಜೋರನ್ನ ಬರಾತೈತ್ರಿ ಇನ್ನು ಕಾಮನ್ ಕಣ್ಣೀರು ಅಂತಾರೆ ಇದು ಜಲ್ದಿನ ಬಂದ್ಬಿಟ್ಟೈತ್ರಿ ಈ ಸಲ ಯಾಕೆ ಮಳೆ ಬರಾಕತ್ತದ ನಮಗಂತೂ ಫುಲ್ ಹೊಟ್ಟೆ ಬೇನಿರಿಪ್ಪ ಎಲ್ಲಿ ಬೇಕಲ್ಲೇ ಸೋರಾಕ್ ನಿಂತ್ಕೊಂಡ್ಬಿಡೈತ್ರಿ ಇಲ್ಲೆಲ್ಲ ಅರಿಬಿ ಎಲ್ಲ ಮತ್ತು ಇವು ಅವು ಚೀಲ ಅವೆಲ್ಲ ಇದ್ರು ಇಲ್ಲಿ ಮೇಲೆ ತೆಗೆದು ಕೆಳಗಿಟ್ಟಿನ್ರಿ ನನ್ನ ಸೀರಿದು ಒಂದ ಮೇಲೆ ಇಟ್ಟಿನ್ರಿ ಈಗ ಎಲ್ಲ ನೀರು ಇಳ್ಯಾಕತ್ತು ಬಿಡೈತ್ರಿ ಅಲ್ಲಿ ಮತ್ತು ಅಡುಗೆ ಮನೆ ಅಂತ ನೋಡ್ತಿರಲ್ರಿ ಫುಲ್ ಇದು ರೀ ಸ್ವಲ್ಪ ನಾಳೆ ಸಿಮೆಂಟ್ ಅದು ಹಾಕ್ಬೇಕ್ರಿಪ್ಪ ನೆನಪು ಮಾಡಿ ಸಿಮೆಂಟ್ ಹಾಕಿದ್ನಂದ್ರೆ ಒಂದು ಸ್ವಲ್ಪ ಏನಾರ ಬಚಾವ್ ಆಕೈತಿರ್ಲ ಅಂತಂದ್ರೆ ಹೆದ್ರಿಗೆ ಸಾವ್ರಿ ಮಳೆ ಬರಾಕತ್ತೈತಿಪ್ಪ ಅಂತ ಹೇಳಿದ್ರೆ ನಮ್ಗೆ ನೋಡ್ರಿ ಮತ್ತೆ ಜೋರು ಆತ್ರಿ ಮಳೆ ಈಗ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗಂತೂ ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ ಯಾರು ಹೊಸ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.